ವಿಜಯ ರಾಘವೇಂದ್ರ ಅವರ ಒಂದು ಮದುವೆ ವಿಚಾರದಲ್ಲಿ ತುಂಬಾ ಜನ ಈ ಒಂದು ವಿಚಾರಗಳು ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಾರ, ಎರಡನೇ ಮದುವೆ ಆದ್ರೆ ಚೆನ್ನಾಗಿರುತ್ತೆ, ಮದುವೆ ಆಗ್ಲಿ ಚೆನ್ನಾಗಿರುತ್ತೆ ಅಂತೆಲ್ಲ ತುಂಬಾ ಕಮೆಂಟ್ಸ್ ಕೊಡ್ತಾರೆ. ಹೆಚ್ಚಾಗಿ ಮೇಘನರಾಜ್ ಅವರ ಜೊತೆ ಮದುವೆ ಆಗ್ಲಿ, ಯಾಕಂದ್ರೆ ಅವ್ರಿಗೂ ಕೂಡ ಪತಿ ಇಲ್ಲ, ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಪತ್ನಿ ಇಲ್ಲ. ಸೊ ಈಗ ಕರೆಕ್ಟ್ ಆಗುತ್ತೆ, ಹೊಂದಾಣಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಜೊತೆಗೆ ಚಿರಪರಿಚಯ ಆಗಿರುವಂತವ್ರು. ಸೊ ಈಗ ಇಂತೆಲ್ಲ ಮಾತುಗಳು ಕೇಳಿ ಬರುತ್ತೆ. ಬಟ್ ವಿಜಯ ರಾಘವೇಂದ್ರ ಅವರು ಆ ರೀತಿ ಯಾವತ್ತೂ ಕೂಡ ಆಲೋಚನೆ ಕೂಡ ಮಾಡಿಲ್ಲ, ಬಂದೂ ಕೂಡ ಇಲ್ಲ ಆಲೋಚನೆ. ಸೊ ಹೀಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಜನರು ಸುಮ್ಮನೆ ಕಮೆಂಟ್ಸ್ ಗಳನ್ನ ಹಾಕ್ತಾ ಇರ್ತಾರೆ ಫೋಟೋಸ್ ಗಳ ಕೆಳಗಡೆ ಆಗಿರ್ಬೋದು, ಯಾಕಂದ್ರೆ ಒಂದು ಜೋಡಿನ ಜನರು ಇಷ್ಟಪಟ್ಟಿದ್ದಾರಲ್ಲ. ಸೊ ಹೀಗಾಗಿ ಅವರವರ ಅಭಿಪ್ರಾಯಗಳು ತಿಳಿಸ್ತಾರೆ. ಬಟ್ ಅದು ನಿಜ ಆಗೋದಿಲ್ಲ, ಆಗೋಕ್ಕೆ ಸಾಧ್ಯವೂ ಕೂಡ ಇಲ್ಲ. ಇಬ್ಬರು ಕೂಡ ಕೇವಲ ಆಪ್ತ ಸ್ನೇಹಿತರು, ಅದನ್ನು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ಎಂಬುದು ಅವರ ಅಭಿಪ್ರಾಯ. ವಿಜಯ ರಾಘವೇಂದ್ರ ಅವರು ಸಿನಿಮಾ ವಿಚಾರದಲ್ಲಿ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಮಗ ಶೌರ್ಯ ಕೂಡ ಸಿನಿಮಾ ವಿಚಾರದಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾರೆ. ತಂದೆಯೊಟ್ಟಿಗೆ ಸಮಯವನ್ನ ಕಳೆಯಲು ಇಷ್ಟಪಡ್ತಾರೆ. ಸ್ಕೂಲನ್ನ ಮುಗಿಸ್ಕೊಂಡು ಬಂದು ಹೋಮ್ವರ್ಕ್ ಕೆಲವನ್ನು ಕೂಡ ಮುಗಿಸ್ಕೊಂಡು ತಂದೆಯೊಟ್ಟಿಗೆ ಸಿನಿಮಾ ನೋಡುವಂತದ್ದಾಗಿರ್ಬೋದು, ಏನಾದ್ರು ಇದ್ರೆ ಆಚೆ ಕಡೆ ಹೋಗುವಂತದ್ದು. ಸೊ ಈ ರೀತಿ ಮತ್ತೆ ಆಗಾಗ ಫಾರಿನ್ ಟ್ರಿಪ್ ಕೂಡ ಹೋಗ್ತಾ ಇದ್ದಾರೆ. ಇದು ನ್ಯೂ ಇಯರ್ ಗೆ ದುಬೈಗೂ ಕೂಡ ಹೋಗಿದ್ರು. ಸೊ ಈ ರೀತಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ವಿಜಯ ರಾಘವೇಂದ್ರ ಇಷ್ಟನ? ವಿಜಯ ರಾಘವೇಂದ್ರ ಅವರು ಯಾವುದೇ ರೀತಿ ಮದುವೆ ಆಗೋದಿಲ್ವಂತೆ.